ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ ಸಂಪುಟ 1 ವಿದ್ಯಾವಾಚಸ್ಪತಿ ಶ್ರೀ 1008 ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಕೃತಿ. ಅಲ್ಲಿ ಶ್ರೀ ರೇಣುಕ ಭಗವತ್ಪಾದರು ಕೊಲ್ಲಿಪಾಕಿ ಕ್ಷೇತ್ರದಿಂದ ಆಕಾಶ ಮಾರ್ಗವಾಗಿ ಹೊರಟು ಮಲಯ ಪರ್ವತಕ್ಕೆ ದಯಮಾಡಿಸುತ್ತಾರೆ. ಆ ಮಲಯ ಪರ್ವತವು ಅನೇಕ ಚಂದನದ ಗಿಡಗಳಿಂದ ಅಲಂಕೃತವಾಗಿತ್ತು. ಅಲ್ಲಿಯ ವಾತಾವರಣವು ಮಂದ ಸುಗಂಧದಿಂದ ಪರಿಪೂರ್ಣವಾಗಿತ್ತು. ಅಲ್ಲಿಯ ಚಂದನದ ಗಿಡಗಳಿಗೆ ಸುತ್ತುವರಿದಿರುವ ಎಲ್ಲಾ ಹೆಣ್ಣು ಸರ್ಪಗಳು ತಮ್ಮ ಸುಮಧುರವಾದ ಸಂಗೀತ ರಸದಿಂದ ಇಡೀ ಪರ್ವತವನ್ನೇ ಸೂರೆಗೊಳಿಸಿದ್ದವು. ಮಲಯ ಪರ್ವತದಲ್ಲಿ ಆನೆಯ ಮರಿಗಳು ತಮ್ಮ ಸೊಂಡಿಲುಗಳಿಂದ ಏಲಕ್ಕಿಯ ಬಳ್ಳಿಗಳನ್ನು ಕಿತ್ತು ಹಾಕಿರುವುದರಿಂದ ಪರ್ವತವೆಲ್ಲ ಏಲಕ್ಕಿಯ ಸುವಾಸನೆಯಿಂದ ತುಂಬಿ ಹೋಗಿತ್ತು. ಅಲ್ಲಿಯ ಕಾಡು ಹಂದಿಗಳು ಜೇಕಿನ ಕಡ್ಡಿಗಳನ್ನು ಕಿತ್ತು ಗವಿಗಳಲ್ಲಿ ಒಗೆದಿರುವುದರಿಂದ ಗವಿಗಳೆಲ್ಲ ಸುಗಂಧ ಪೂರ್ಣಗಳಾಗಿದ್ದವು. ಮಲಯ ಪರ್ವತದಲ್ಲಿಯ ಬೇಡರ ದಂಪತಿಗಳು ಚಂದನದ ಎಲೆಗಳಿಂದ ನಿರ್ಮಿತವಾಗಿರುವ ಹಾಸಿಗೆಯ ಮೇಲೆ ವಿಶ್ರಾಂತಿ ಹೊಂದಿದ್ದರು. ಅಲ್ಲಿಯ ದುಂಡು ಮಲ್ಲಿಗೆ, ಜಾಜಿ ಮುಂತಾದ ಹೂಗಳಿಂದ ಪರಾಗವು ಪರ್ವತವನ್ನೆಲ್ಲ ವ್ಯಾಪಿಸಿತ್ತು. ಇಂತಹ ಮಲಯ ಪರ್ವತಕ್ಕೆ ಶ್ರೀ ರೇಣುಕ ಭಗವತ್ಪಾದರು ಆಕಾಶ ಮಾರ್ಗವಾಗಿ ದಯಮಾಡಿಸುತ್ತಾರೆ. ಈಗ 1 2 3 4 5 6 7 8 ಎಷ್ಟವರು ಇವು 17ರಿಂದ 24 17 18 19 20 ಒಂದು 4 ಶ್ಲೋಕಗಳು ಹೇಳ್ರಿ. ಒಂದು ಸಲಕ್ಕೆ 4 ಶ್ಲೋಕ ಹೇಳ್ರಿ. 4 ಶ್ಲೋಕದ ಶಬ್ದಾರ್ಥ ಹೇಳೋಣ. ತತ್ರ ಕುತ್ರಚಿದ ಭೋಗೋ ಅಗಸ್ತ್ಯ ಆಶ್ರಮದ ವರ್ಣನೆ. ಅಗಸ್ತ್ಯರ ಆಶ್ರಮಕ್ಕೆ ರೇಣುಕರು ಬಂದಾರ. ಈಗ ಆ ಅಗಸ್ತ್ಯ ಮಹರ್ಷಿಯ ಆಶ್ರಮದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಈ ಮಲಯ ಪರ್ವತದಲ್ಲಿರುವ ಶ್ರೀ ಅಗಸ್ತ್ಯ ಮಹರ್ಷಿ ಆಶ್ರಮವನ್ನು ಶಿವಯೋಗಿ ಶಿವಾಚಾರ್ಯರು ವರ್ಣಿಸಲು ಆರಂಭಿಸುತ್ತಾರೆ. ಅದಕ್ಕೆ 4 ಶ್ಲೋಕಗಳ ಹಾಡು. ತತ್ರ ಕುತ್ರಚಿದ ಭೋಗೆ ಸರ್ವತ್ರ ಕುಸುಮದ್ರುಮೇ ಅಪಶ್ಯತ್ರಾಶ್ರಮಂ ದಿವ್ಯ ಅಗಸ್ತ್ಯ ಮಹಾಮುನೇ ಮಂದಾರ ಚಂದನ ಪ್ರಾಯೈ ಮಂಡಿತ ತರುಮಂಡಲೈಃ ಶಿಖಾ ಶಿಖರ ಸಂಲೀನ ತಾರಕಾ ಗುಣಘೋರಕೈಃ ಮುನಿಕನ್ಯಾಕರಾನೀತ ಕಲಶಾಂಬುವಿವರ್ಧಿತೈಃ ಆಲವಾಲ ಜಲಾಸ್ವಾದ ಮೋದಮಾನ ಮೃಗಿಗುಣೈಃ ಹೇಮಾರವಿಂದ ನಿಷಂಧ ಮಕರಂದ ಸುಗಂಧಿಭಿಃ ಮಾರಾಲಾಲಪ ವಾಚಾಲ ವಿಜಿಮಾಲಾ ಮನೋಹರೈ ವರಜ್ಯೋತಿ ರಂಧೀಕೃತ ಹರಿನ್ಮುಖೈಃ ಲೋಪಾಮುದ್ರಾ ಪದಾನ್ಯಾಸ ಚರಿತಾರ್ಥ ಸಾಂಕಿತೈಃ ಹಾರನಿಹಾರ ಕರ್ಪೂರ ಹರಹಾಸಮನೋದಕೈಃ ನಿತ್ಯ ನೈಮಿತ್ತಿಕ ಸ್ನಾನ ಪ್ರಕೃಷ್ಟಮಣಿಸೋಪಾನೈ ಪರಿವೀತಂ ಸರೋವರೈಃ ವಿಮುಕ್ತ ತತ್ವವೈರಸ್ಯಂ ಬ್ರಹ್ಮಲೋಕ
वनास्य सन्तानान् धूमगन्धै महास्थलम् शुकसत्संसमारब्ध श्रुतिशास्त्र परोग्रहम्. ಇಲ್ಲಿಯ ತನಕ ಅಗಸ್ತ್ಯ ಮಹರ್ಷಿಗಳ ಆಶ್ರಮದ ವರ್ಣನೆಯನ್ನ ಶಿವಯೋಗಿ ಶಿವಾಚಾರ್ಯರು ಮಾಡಿದ ಶ್ಲೋಕಗಳನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿ ಆನಂದ ಉಂಟು ಮಾಡಿದಂಥ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳಿಗೆ ಧನ್ಯವಾದಗಳು. ಇಲ್ಲಿ ಶ್ಲೋಕದೊಳಗೆ ಶಬ್ದಾರ್ಥಗಳು ಸರ್ವತು ಅಂದರೆ ಸರ್ವ ಋತು ಸಂಬಂಧಿಗಳಾದ, ಕುಸುಮ ಅಂದ್ರೆ ಹೂಗಳುಳ್ಳ, ದ್ರುಮೆ ಅಂತಂದ್ರೆ ಮರಗಳಿಂದ ಕೂಡಿದ ದ್ರುಮೆ, ನೋಡ್ರಿ ದ್ರುಮೆ ಅಂದ್ರೆ ಮರಗಳು, ತತ್ರ ಅಂದ್ರೆ ಆ ಮಲಯ ಪರ್ವತದ, ಕುತ್ರ ಚಿತ್ ಅಂದ್ರೆ ಒಂದಾನೊಂದು, ಕುತ್ರ ಚಿತ್ ಅಂದ್ರೆ ಒಂದಾನೊಂದು, ಆ ಭೋಗೆ ಅಂದ್ರೆ ವಿಶಾಲವಾದ ಪ್ರದೇಶದಲ್ಲಿ ಮಹಾಮುನಿ ಮಹರ್ಷಿಯದ ಅಗಸ್ತ್ಯ ಅಂದ್ರೆ ಅಗಸ್ತ್ಯನ ದಿವ್ಯಂ ಅಂದ್ರೆ ದಿವ್ಯವಾದ ಆಶ್ರಮ, ಆಪಶ್ಯತ್ ಅಂದ್ರೆ ನೋಡಿದರು. ರೇಣುಕರು ಮಲಯ ಪರ್ವತಕ್ಕೆ ಬಂದರು. ಅಲ್ಲಿ ಒಂದು ಕಡೆ ಬಹಳಷ್ಟು ಫಲ ಪುಷ್ಪಗಳಿಂದ ತುಂಬಿದ ಒಂದು ಪ್ರದೇಶ. ಆ ಪ್ರದೇಶದಾಗ ಒಂದು ವಿಶಾಲವಾದಂಥ ಬಯಲು, ಆ ಬಯಲೊಳಗ ಅಗಸ್ತ್ಯ ಮಹರ್ಷಿ ಆಶ್ರಮವನ್ನು ಕಂಡ್ರು ರೇಣುಕರು. ಶಾಖಾ ಶಿಖರ ಅಂದರೆ ಟೊಂಗೆಗಳ ತುದಿಯಲ್ಲಿ ಸಂಲೀನ ಅಡಗಿರುವ ತಾರಕಾಗಣ ಕೋರಕೈ ಅಂದ್ರೆ ನಕ್ಷತ್ರ ಸಮೂಹದಂತಿರುವ ಮೊಗ್ಗೆಗಳುಳ್ಳ ಮಂದಾರ ಚಂದನ ಪ್ರಾಯ ಕಲ್ಪವೃಕ್ಷ, ಮಂದಾರ ಪುಷ್ಪ ಅಂದ್ರೆ ಕಲ್ಪವೃಕ್ಷ ನೋಡ್ರಿ, ಚಂದನ ಅಂದ್ರೆ ಶ್ರೀಗಂಧ ಮೊದಲಾದ ತರುಮಂಡಲೈ ಅಂದ್ರೆ ಮರಗಳ ಸಮೂಹಗಳಿಂದ ಮಂಡಿತಂ ಅಂದ್ರೆ ಅಲಂಕೃತವಾದ. ಮುಂದೆ ಮುನಿಕನ್ಯಾ ಅಂದ್ರೆ ಋಷಿ ಕನ್ಯೆಯರ, ಕರಾನೀತ ಅಂದ್ರೆ ಕೈಗಳಿಂದ ತಂದ, ಕಲಶಾಂಬು ಅಂದ್ರೆ ಕೊಡಗಳಿಂದ ಆ ನೀರು, ಕೊಡದ ನೀರು ತಗೊಂಡು ಬಂದಿದ್ರಾಗ ವಿವರ್ಧಿತೈ ಬೆಳೆದಿರುವ ಆಲವಾಲ ಅಂದ್ರೆ ಮುಡಿಗಳಲ್ಲಿರುವ ಆಲವಾಲ ಮಡಿಗಳಲ್ಲಿರುವ ವಿಧಿವತ್ತ ಬೆಳೆದಿರುವ ಕೈಗಳಿಂದ ತಂದ ಕಲಶಾಂಬು ಕೊಡಗಳ ನೀರಿನಿಂದ ವಿವರ್ಧಿತೈ ಬೆಳೆದಿರುವ ಆಲವಾಲ ಅಂದ್ರೆ ಮಡಿಗಳಲ್ಲಿರುವ ಜಲ ಆಸ್ವಾದನ ಸೇವನೆಯಿಂದ ಮೋದಮಾನ ಅಂದ್ರೆ ಆನಂದ ಹೊಂದುತ್ತಿರುವ ಮೃಗಿಗಣೈ ಅಂದ್ರೆ ಹೆಣ್ಣು ಚಿಗುರೆಗಳ ಗುಂಪುಗಳುಳ್ಳ ಮರಗಳಿಂದ ಆ ಆಶ್ರಮ ಅಲಂಕೃತವಾಗಿತ್ತು. ಹೇಳ್ತಾರೆ ಮುಂದೆ ಅದೇನಂತ, ಇದು ಹಿಂಗೆ ಹೋಗಮ್ಮ, ಇದೇನಂದ್ರ ಹೇಮಾರವಿಂದ, ಹೇಮ ಅಂದ್ರೆ ಬಂಗಾರ, ಹೇಮ ಅರವಿಂದ ಅಂದ್ರೆ ಕಮಲ, ಸುವರ್ಣ ಕಮಲಗಳಿಂದ, ನಿಶ್ಚಂದ ಅಂದ್ರೆ ಸೋರುತ್ತಿರುವ, ಮಕರಂದ ಅಂದ್ರೆ ಮಕರಂದದಿಂದ, ಸುಗಂಧಿಭಿ ಸುಗಂಧ ವಿಶಿಷ್ಟಗಳಾದ, ಮರಾಲ ಅಂದ್ರೆ ರಾಜಹಂಸಗಳು, ಮರಾಲ ಅಂದ್ರೆ ರಾಜಹಂಸಗಳ ಆಲಾಪ ಅಂದ್ರೆ ಮಧುರ ಧ್ವನಿಯಿಂದ, ವಾಚಾಲ ಅಂದ್ರೆ ಶಬ್ದಾಯಮಾನಗಳಾದ, ವೀಚಿಮಾಲ ಅಂದ್ರೆ ತರಂಗಗಳ ಸಾಲುಗಳಿಂದ ಮನೋಹರ ಸುಂದರವಾಗಿರುವಂತ, ಇಂದೀವರ ಅಂದ್ರೆ ನೀಲಕಮಲಗಳು. ಇವೆಲ್ಲ ಶಬ್ದಗಳು ಇಂಪಾರ್ಟೆಂಟ್. ಇಂದೀವರ ಅಂದ್ರೆ ನೀಲಕಮಲಗಳು. ವರಜ್ಯೋತಿ ಅಂದ್ರೆ ಶ್ರೇಷ್ಠವಾದ ಕಾಂತಿಯಿಂದ, ಅಂಧೀಕೃತ ಅಂದ್ರೆ ಅಂಧಕಾರ ಯುಕ್ತಗಳಾಗಿ ಮಾಡಲ್ಪಟ್ಟ
ಹರಿನ್ಮುಖೈ ಅಂದ್ರೆ ದಿಕ್ಕುಗಳುಳ್ಳ, ಲೋಪಾಮುದ್ರ. ಲೋಪಾಮುದ್ರ ಅಂದ್ರೆ ಅಗಸ್ತ್ಯ ಮಹರ್ಷಿ ಹೆಂಡತಿ. ಲೋಪಾಮುದ್ರ ಅಗಸ್ತ್ಯ ಪತ್ನಿಯಾದ ಲೋಪಾಮುದ್ರೆಯು ಪದನ್ಯಾಸ ಅಂದ್ರೆ ಸಂಚಾರದಿಂದ, ಚರಿತಾರ್ಥ ಅಂದ್ರೆ ಸಾರ್ಥಕಗಳಾದ, ತಟಾಂಕಿತೈ ಅಂದ್ರೆ ದಂಡೆಗಳುಳ್ಳ ಸರೋವರಗಳಿಂದ ಆ ಆಶ್ರಮ ಸುತ್ತುವರಿಯಲ್ಪಟ್ಟಿತ್ತು. ಹಾರ ಅಂದ್ರೆ ಮುತ್ತಿನ ಸರ, ನೀಹಾರ ಅಂದ್ರೆ ಹಿಮ, ಕರ್ಪೂರ, ಹರಹಾಸ ಅಂದ್ರೆ ಶಿವನ ಮಂದಹಾಸ, ಇವುಗಳಂತೆ ಅಮಲೋದಕ್ಕೆ ಶುಭ್ರ ಜಲದಿಂದ ಕೂಡಿದ ತಪಸ್ವಿಗಳ ನಿತ್ಯ ನೈಮಿತ್ತಿಕ ಸ್ನಾನ ಅಂದ್ರೆ ನಿತ್ಯ ಮತ್ತು ನೈಮಿತ್ತಿಕ ಸ್ನಾನಕ್ಕಾಗಿ ನಿಯಮಿತಗಳಾದ, ಪ್ರಕೃಷ್ಟ ಅಂತಂದ್ರೆ ಶ್ರೇಷ್ಠಗಳಾದ, ಮಣಿ ರತ್ನಗಳಿಂದ ನಿರ್ಮಿತಗಳಾದ, ಸೋಪಾನೈ ಅಂದ್ರೆ ಪಾವಟಿಗೆಗಳುಳ್ಳ, ಸರೋವರೈ ಅಂತಂದ್ರೆ ಸರೋವರಗಳಿಂದ ಪರಿವೀತ ಸುತ್ತುವರಿಯಲ್ಪಟ್ಟ, ವಿಮುಕ್ತ ಅಂದ್ರೆ ಬಿಡಲ್ಪಟ್ಟ, ಸತ್ವ ಅಂದ್ರೆ ಪ್ರಾಣಿಗಳ, ವೈರಸ್ಯ ಅಂದ್ರೆ ಪರಸ್ಪರ ವೈರ ಭಾವವನ್ನು ಕಳ್ಕೊಂಡಿದ್ದು ಅವೆಲ್ಲ ಪ್ರಾಣಿಗಳು, ಅಪರಂ ಅಂತಂದ್ರೆ ಬೇರೆ ಇಲ್ಲ, ಒಂದನ್ನು ಬಿಟ್ಟು ಮತ್ತೊಂದಿಲ್ಲ, ಬ್ರಹ್ಮಲೋಕಮೀವ ಬ್ರಹ್ಮಲೋಕದಂತೆ ಇರುವ ಹಾಗೆ ಇತ್ತು ಇದು. ಹೂಯಮಾನ ಅಂತಂದ್ರೆ ಹವನ ಮಾಡಲ್ಪಟ್ಟ, ಹೂಯಮಾನ ಅಂದ್ರೆ ಹವನ ಮಾಡಲ್ಪಟ್ಟ, ಹೋಮ ಹವನ. ಅಜ್ಜ ಅಂದ್ರೆ ತುಪ್ಪದ, ಸಂತಾನ ಅಂದ್ರೆ ಧಾರೆಯಿಂದ ಉತ್ಪನ್ನವಾದ, ಸಂತಾನನ ಶಬ್ದ ನೋಡ್ರಿ, ಧಾರೆಯಿಂದ ತುಪ್ಪದ ಧಾರೆಯಿಂದ ಹವನ ಮಾಡಲ್ಪಡುವ, ತುಪ್ಪದ ಧಾರೆಯಿಂದ ಉತ್ಪನ್ನವಾದ ಧೂಮ ಹೊಗೆಯಿಂದ. ಗಂಧಿ ಅಂದ್ರೆ ಸುಗಂಧದಿಂದ ಕೂಡಿದ, ಮಹಾಸ್ಥಳ ಅಂದ್ರೆ ವಿಶಾಲವಾದ ಸ್ಥಾನವುಳ್ಳ, ಶುಕ ಸಂಸತ್ ಅಂತಂದ್ರೆ ಗಿಳಿಗಳ ಸಮೂಹದಿಂದ, ಸಮಾರಬ್ಧ ಅಂದ್ರೆ ಆರಂಭಿಸಲ್ಪಟ್ಟ, ಸಮಾರಬ್ಧ ಅಂದ್ರೆ ಆರಂಭ, ಶ್ರುತಿ ಶಾಸ್ತ್ರೋಪಬೃಂಹಣಂ ಅಂದ್ರೆ ವೇದ ಶಾಸ್ತ್ರ ಪುರಾಣಗಳ ಪ್ರಸಂಗಗಳುಳ್ಳದ್ದು ಆದ ಅಗಸ್ತ್ಯಾಶ್ರಮವನ್ನು ನೋಡಿದರು. ರೇಣುಕಾಚಾರ್ಯರು ಅಗಸ್ತ್ಯನ ಆಶ್ರಮ ನೋಡಿದ್ರು. ಇಲ್ಲಿ ತನಕ ಶಬ್ದಾರ್ಥಗಳು ತಿಳ್ಕೊಂಡ್ರಿ. ಈಗ ಅದರದು ಟಿಪ್ಪಣಿ ಏನ್ ಬರೀತಾರ? ಆಕಾಶ ಮಾರ್ಗವಾಗಿ ಮಲಯ ಪರ್ವತಕ್ಕೆ ಆಗಮಿಸಿದ ಶ್ರೀ ರೇಣುಕ ಭಗವತ್ಪಾದರು ಆ ಮಲಯ ಪರ್ವತದ ಒಂದು ಭಾಗದಲ್ಲಿ ಅಗಸ್ತ್ಯ ಮಹರ್ಷಿಗಳ ಆಶ್ರಮವನ್ನು ನೋಡುತ್ತಾರೆ. ಆ ಆಶ್ರಮವು ಹೇಗೆ ಇರುತ್ತೆಂದರೆ, ಕಲ್ಪವೃಕ್ಷ ಮತ್ತು ಚಂದನದ ಮರಗಳ ಟೊಂಗೆಗಳಲ್ಲಿ ಇರುವ ಹೂವಿನ ಮೊಗ್ಗುಗಳು ಆಕಾಶದಲ್ಲಿಯ ನಕ್ಷತ್ರಗಳಂತೆ ಶೋಭಿಸುತ್ತಿದ್ದವು. ಏನ್ರಿ ಹೋದ ಆಶ್ರಮದ ಈ ಎಲ್ಲ ಗಿಡಗಳಿಗೆ ಋಷಿಕುಮಾರಿಯರು ತಾವೇ ಕೊಡಗಳನ್ನು ಹೊತ್ತು ನೀರು ಹಾಕುತ್ತಿದ್ದರು. ಆಶ್ರಮದ ಅನೇಕ ಹೆಣ್ಣು ಚಿಗುರಿಗಳು ಗಿಡಗಳ ಮಡಿಗಳಲ್ಲಿಯ ನೀರನ್ನು ಕುಡಿದು ಸಂತೋಷಿತಗಳಾಗುತ್ತಿದ್ದವು. ಶ್ರೀ ಅಗಸ್ತ್ಯ ಮಹರ್ಷಿಯ ಆಶ್ರಮದ ಸುತ್ತಲೂ ಅನೇಕ ಸರೋವರಗಳು ವಿರಾಜಿಸುತ್ತಿದ್ದವು. ಆ ಸರೋವರಗಳು ತಮ್ಮಲ್ಲಿ ಅರಳಿದ ಅನೇಕ ಸುವರ್ಣ ಕಮಲಗಳ ಸುಗಂಧಗಳಿಂದ ವ್ಯಾಪ್ತವಾಗಿದ್ದವು. ಆ ಸರಸ್ಸುಗಳಲ್ಲಿರುವ ರಾಜಹಂಸಗಳು ಮಾಡುತ್ತಿರುವ ಮಧುರವಾದ ಧ್ವನಿ ಮತ್ತು ತರಂಗಗಳ ಧ್ವನಿಯಿಂದ ಸರೋವರಗಳು ಮನೋಹರವಾಗಿ ಕಾಣುತ್ತಿದ್ದವು. ಆ ಸರೋವರಗಳಲ್ಲಿ ಅರಳಿರುವ ನೀಲ ಕಮಲಗಳ ಕಪ್ಪು ಛಾಯೆಯು ದಶದಿಕ್ಕುಗಳನ್ನೆಲ್ಲ ಅಂಧಕಾರಮಯಗಳನ್ನಾಗಿ ಮಾಡಿದ್ದವು. ಅಗಸ್ತ್ಯ ಮಹರ್ಷಿಗಳ ಧರ್ಮಪತ್ನಿಯಾದ ಲೋಪಾಮುದ್ರಾ ದೇವಿಯರ ಪಾದ ವಿನ್ಯಾಸದಿಂದ ಆ ಸರೋವರಗಳ ದಂಡೆಗಳು ಧನ್ಯವಾದವುಗಳಾಗಿದ್ದವು. ಮುತ್ತಿನ ಹಾರ, ಹಿಮದ ಬಂಡೆ, ಕರ್ಪೂರ ಮತ್ತು ಶಿವನ ಮಂದಹಾಸಗಳಂತೆ ಅತಿ ಶುಭ್ರಗಳಾದ ಆ ಸರೋವರಗಳ ಪವಿತ್ರ ಜಲದಲ್ಲಿ ಅಲ್ಲಿಯ ತಪಸ್ವಿಗಳೆಲ್ಲ ನಿತ್ಯ ಮತ್ತು ನೈಮಿತ್ತಿಕ ಸ್ನಾನಗಳನ್ನು ಆಚರಿಸುತ್ತಿದ್ದರು. ಈ ಎಲ್ಲ ಸರೋವರಗಳ ಸೋಪಾನಗಳು
ಬೆಲೆ ಬಾಳುವ ರತ್ನ ಸೆಲೆಗಳಿಂದ ನಿರ್ಮಿಸಲ್ಪಟ್ಟಿದ್ದವು. ಶ್ರೀ ಅಗಸ್ತ್ಯ ಮಹರ್ಷಿಗಳ ಆಶ್ರಮದಲ್ಲಿಯ ಅನೇಕ ಕ್ರೂರ ಪ್ರಾಣಿಗಳು ಸಹ ಪರಸ್ಪರವಾದ ವೈರ ಭಾವವನ್ನು ಮರೆತು ಬಾಳುತ್ತಿದ್ದವು. ಹೀಗೆ ವೈರ ಶೂನ್ಯವಾದ ಆ ಆಶ್ರಮವು ಎರಡನೇ ಬ್ರಹ್ಮಲೋಕದಂತೆ ಕಂಗೊಳಿಸುತ್ತಿತ್ತು. ಹವನದ ಸುಗಂಧವಾದ ಧೂಮದಿಂದ ವ್ಯಾಪ್ತವಾದ ಆ ಆಶ್ರಮದಲ್ಲಿ ಗಿಳಿಗಳು ಪರಸ್ಪರವಾಗಿ ವೇದ, ಶಾಸ್ತ್ರ ಹಾಗೂ ಪುರಾಣಗಳ ಅನೇಕ ವಿಷಯಗಳ ಮೇಲೆ ಚರ್ಚಿಸುತ್ತಿದ್ದವು. ಹೀಗೆ ಸರ್ವ ವಿಧದಿಂದಲೂ ಸುಮನೋಹರವಾದ ಅಗಸ್ತ್ಯರ ಆಶ್ರಮವನ್ನು ಶ್ರೀ ರೇಣುಕ ಭಗವತ್ಪಾದರು ನೋಡಿದರೆಂಬ ಭಾವ. ಅಗಸ್ತ್ಯ ಮಹರ್ಷಿಗಳ ಒಂದು ಆಶ್ರಮವನ್ನು ರೇಣುಕರು ನೋಡಿದರು. ಮುಂದೆ ಅಗಸ್ತ್ಯ ಮಹರ್ಷಿಯ ಮುನಿ ವರ್ಣನೆ. ಅಗಸ್ತ್ಯ ಮಹರ್ಷಿ ಹೆಂಗಿದ್ದ, ಈಗ ಆಶ್ರಮದ ವರ್ಣನೆ ಇವೆಲ್ಲ ಯಾಕೆ ಹೇಳ್ತಾರಂದ್ರೆ, ನಾವು ನೀವು ಯಾರೇ ಆಶ್ರಮ ಮಾಡಿದರೆ ಆಶ್ರಮ ಹ್ಯಾಂಗ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರ್ತದೆ. ಇಂಥವೇನು ಹೇಳಲಿಲ್ಲ ಬರೀಲಿಲ್ಲ ಅಂತಂದ್ರೆ ಆಶ್ರಮ ಅಂತಂದ್ರೆ ಹೆಂಗಿರ್ಬೇಕು ಅನ್ನೋದು ಗೊತ್ತೇ ಆಗಂಗಿಲ್ಲ. ಆಶ್ರಮ ಹೆಂಗಿರ್ತದ ಮತ್ತು ಅಗಸ್ತ್ಯ ಮುನಿ ಹೆಂಗಿದ್ದ ಆತನ ವರ್ಣನೆ ಅದೇನ್ ಮಾಡೋಣ, ನಾಳೆ ಮಾಡೋಣಲ್ಲ, ಟೈಮ್ ಆಗ್ಯದ 10:17 ಆಗ್ಯದ. ಅಗಸ್ತ್ಯ ಮುನಿಯ ವರ್ಣನೆ ಅದು ನಾಳೆ ಮಾಡೋದು. ಆಯ್ತು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣ. ಜೈ ಶ್ರೀಕೃಷ್ಣ. ಜೈ ಎಲ್ಲರಿಗೂ ಶರಣ ಶರಣಾರ್ಥಿ.